ನಿಮ್ಮ ಪೇರೆಂಟ್ಸ್ ಹತ್ರ ಮೊಬೈಲ್ ಇದೆಯಾ, ಸ್ಮಾರ್ಟ್ಫೋನ್ ಇದೆಯಾ? ಹಾಗಾದರೆ ಇಮ್ಯಾಜಿನ್ ಮಾಡಿ, ನಿಮ್ಮ ತಂದೆ ಅಥವಾ ತಾಯಿ ನಿಮ್ಮ ಹತ್ತಿರ ಬಂದು, ಪುಟ್ಟ, 5 ನಿಮಿಷದಿಂದ ನನ್ನ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 50,000 ಹಣವಿತ್ತು, ಇವಾಗ ನೋಡಿದ್ರೆ 0 ಆಗ್ಬಿಟ್ಟಿದೆ ಅಲ್ಲ. ಇದನ್ನು ಕೇಳಿದಾಗ ಆಕಾಶವೇ ನಿಮ್ಮ ತಲೆ ಮೇಲೆ ಬಿದ್ದಾಗಲ್ವಾ? ಈ ಥರ ಆಗಬಾರ್ದಂದ್ರೆ ಈ ವಿಡಿಯೋನ ಕೊನೆಯ ತನಕ ಗಮನವಿಟ್ಟು ಕೇಳಿ. ಈ ಸ್ಕ್ಯಾಮರ್ಸ್ಗಳು ಹೆಚ್ಚಾಗಿ ವಯಸ್ಸಾದವರನ್ನು ಮತ್ತು ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲದವರನ್ನು ಟಾರ್ಗೆಟ್ ಮಾಡ್ತಾರೆ. ಫೇಕ್ ಲಿಂಕನ್ನು ಕಳಿಸಿ ಅವರಿಗೆ ಲಿಂಕನ್ನು ಕ್ಲಿಕ್ ಮಾಡಲಿಕ್ಕೆ ಹೇಳ್ತಾರೆ, ಅಥವಾ ಅವರಿಗೆ ಕಾಲ್ ಮಾಡಿ ನಾವು ಬ್ಯಾಂಕ್ ಕಡೆಯವರಂತ ಸುಳ್ಳು ಹೇಳಿ ಸೆನ್ಸಿಬಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಅದಲ್ಲದೆ ಇನ್ವೆಸ್ಟ್ಮೆಂಟ್, ರಿಟರ್ನ್, ಪ್ರಾಫಿಟ್ ಈ ಥರ ಆಸೆ ಹುಟ್ಟಿಸಿ ಬುಟ್ಟಿಗಾಗ್ತಾರೆ. ದ ಮೋಸ್ಟ್ ಕಾಮನ್ ಟ್ರಿಕ್ ಯಾವುದಂದರೆ OTP ಸ್ಕ್ಯಾಮ್. ಸ್ಕ್ಯಾಮರ್ಸ್ಗಳು ನಿಮ್ಮ ಪೇರೆಂಟ್ಸ್ಗೆ ಅಥವಾ ಹಿರಿಯರಿಗೆ ಕಾಲ್ ಮಾಡಿ, ಹಲೋ, ನಾವು ಬ್ಯಾಂಕಿನ ಕಡೆಯಿಂದ ಮಾತಾಡ್ತಿದ್ದೀವಿ. ನಿಮ್ಮ ಅಕೌಂಟ್ ಇನ್ನು ಕೆಲವೇ ಕ್ಷಣದಲ್ಲಿ ಲಾಕ್ ಆಗ್ತದೆ. ಲಾಕ್ ಆಗಬಾರ್ದಂದ್ರೆ ನಿಮ್ಗೊಂದು OTP ಬರ್ತದೆ. ಆ OTPನ ನಮಗೆ ಹೇಳ್ಬಿಡಿ, ನಾವು ನಿಮ್ಮ ಅಕೌಂಟ್ನ ಲಾಕ್ ಆಗದಾಗಿ ನೋಡ್ಕೊಳ್ತೀವಿ. ಈ ಥರ ಹೇಳಿ ನಮ್ಮ ಹಿರಿಯರನ್ನು ಭಯಪಡಿಸ್ತಾರೆ. ನಮ್ಮ ಹಿರಿಯರು ಗಾಬರಿ ಪಡ್ಕೊಂಡು OTPನ ಶೇರ್ ಮಾಡ್ತಾರೆ. ಒಂದು ವಿಷಯ ನೆನಪಿಡಿ, ಯಾವ ಬ್ಯಾಂಕು ಅಷ್ಟೇ ಕಾಲ್ ಮಾಡಿಕೊಂಡು OTPನ ಕೇಳಲ್ಲ. ಅದನ್ನು ಕೇಳಿದವರು ಸ್ಕ್ಯಾಮರ್ಸ್ಗಳೇ ಆಗಿರ್ತಾರೆ. ಅವರ ಪಾಲಿಗೆ ಆ OTP ಬೀಗದ ಕೀ ಥರ. ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಹಿರಿಯರ ಅಕೌಂಟಿಗೆ ಲಾಗಿನ್ ಆಗಿ ಅದರಲ್ಲಿದ್ದ ಎಲ್ಲ ಹಣನ ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಲಾಭ ಪಡಿತಾರೆ. ಅವರ ಇನ್ನೊಂದು ಡೇಂಜರಸ್ ಟ್ರಿಕ್ ಯಾವುದಂದರೆ ಫೇಕ್ KYC ಅಪ್ಡೇಟ್. KYC ಫುಲ್ ಫಾರ್ಮ್ ಬಂದು ನೋ ಯೋರ್ ಕಸ್ಟಮರ್. ನಮ್ಮ ಐಡೆಂಟಿಟಿ ಪ್ರೂವ್ ಮಾಡೋಕ್ಕೆ ಬ್ಯಾಂಕಿನವರು ಈ KYC ಪ್ರೊಸೆಸ್ನ ಫಾಲೋ ಮಾಡ್ತಾರೆ. ಇದನ್ನು ಮಾಡೋಕ್ಕೆ ಕಸ್ಟಮರ್ಸ್ ಬ್ಯಾಂಕ್ ಲೊಕೇಶನ್ಗೆ ಹೋಗ್ಬೋದು, ಇಲ್ಲ ಬ್ಯಾಂಕ್ನವ್ರದ್ದು ಅಫಿಷಿಯಲ್ ಆ್ಯಪ್ ಇದೆ ಅದರಲ್ಲೇ ಮಾಡ್ಬೋದು. ಅಫಿಷಿಯಲ್ ಆ್ಯಪ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಟೇಟ್ ಬ್ಯಾಂಕ್ ಅವರದ್ದು ಯೋನೋ ಆ್ಯಪ್ ಇದೆ, ಮತ್ತು ಬ್ಯಾಂಕ್ ಆಫ್ ಬರೋಡಾ ಅವರದ್ದು BOB ವರ್ಲ್ಡ್ ಇದೆ. ಆ ಥರ ಪ್ರತಿ ಬ್ಯಾಂಕಿಗೆ ಒಂದೊಂದು ಅಫಿಷಿಯಲ್ ಆ್ಯಪ್ ಅಂತ ಇರುತ್ತೆ. ಆ ಆ್ಯಪ್ ಮುಖಾಂತರನೇ KYC ಅಪ್ಡೇಟ್ ಮಾಡ್ಬೋದು. ಬಟ್ ನಮ್ಮ ಹಿರಿಯರಿಗೆ ಇದರ ನಾಲೆಡ್ಜ್ ಇರಲ್ಲ. ಇದನ್ನು ಯೂಸ್ ಮಾಡಿಕೊಂಡು ಸ್ಕ್ಯಾಮರ್ಸ್ಗಳು ಫೇಕ್ KYC ಅಪ್ಡೇಟ್ ಲಿಂಕ್ನ ಕಳಿಸಿ ಆ ಲಿಂಕ್ನ ಕ್ಲಿಕ್ ಮಾಡೋಕ್ಕೆ ಹೇಳ್ತಾರೆ. ಆ ಲಿಂಕ್ ಎಷ್ಟು ಡೇಂಜರಸ್ ಆಗಿರುತ್ತೆ ಅಂದರೆ ಅದನ್ನು ಕ್ಲಿಕ್ ಮಾಡಿದರೆ ಸೆನ್ಸಿಬಲ್ ಬ್ಯಾಂಕ್ ಇನ್ಫಾರ್ಮೇಷನ್, ಸೆನ್ಸಿಬಲ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಇನ್ಫಾರ್ಮೇಷನ್, ಅದಲ್ಲದೆ ಬ್ಯಾಂಕಲ್ಲಿದ್ದ ಎಲ್ಲ ಹಣ ಖಾಲಿಯಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾರೇ ಆಗಲಿ, ಇನ್ಫ್ಯಾಕ್ಟ್ ಪರಿಚಯದವರು ಕೆಲವೊಂದು ಅನ್ನೋನ್ ಲಿಂಕ್ ಕಳಿಸಿದ್ರೆ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಅವರಿಗೂ ಗೊತ್ತಿರಲ್ಲ ಅದು ಫೇಕ್ ಲಿಂಕೋ ಜೆನ್ಯೂನ್ ಲಿಂಕೋ ಅಂತ, ಕಳಿಸ್ಬಿಡ್ತಾರೆ ಅವರು. ಇದೇ ಥರ ಫ್ಲಿಪ್ಕಾರ್ಟ್, ಮೀಶೋ ಹೆಸರು ಯೂಸ್ ಮಾಡಿಕೊಂಡು ಆಫರ್ಸ್, ಡಿಸ್ಕೌಂಟ್, ಕ್ಯಾಶ್ ಪ್ರೈಸ್ ಎಂಬ ಆಸೆ ಹುಟ್ಟಿಸಿ ಫೇಕ್ ಲಿಂಕ್ನ ನೀವು ವಾಟ್ಸಪ್ಪಲ್ಲಿ ನೋಡಿರ್ಬೋದು. ಅದನ್ನು ಅಷ್ಟೇ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಡಿಸ್ಕೌಂಟ್ ಆಫರ್ಸ್ ಏನಾದರೂ ಇದ್ದರೆ ಫ್ಲಿಪ್ಕಾರ್ಟ್ ಅವರು ತಮ್ಮ ಅಫಿಷಿಯಲ್ ಆ್ಯಪಲ್ಲೇ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಇಡೀ ದಿನದಲ್ಲಿ ಸ್ಲೀಪಿಂಗ್ ಟೈಮ್ ಮೈನಸ್ ಮಾಡಿದರೆ 16 ಗಂಟೆ ಇರುತ್ತೆ. ಆ 16 ಗಂಟೆಯಲ್ಲಿ ಬರೀ 5 ಮಿನಿಟ್ಸ್ ನಿಮ್ಮ ಪೇರೆಂಟ್ಸ್ ಹತ್ರ ಕೂತ್ಕೊಂಡು ಆನ್ಲೈನ್ ಸ್ಕ್ಯಾಮ್ಸ್, OTP, ಫೇಕ್ KYC, ಫೇಕ್ ಲಿಂಕ್ಸ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಅರ್ಥ ಮಾಡಿಸಿ. ಜಸ್ಟ್ 5 to 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇದರ ಜೊತೆ ಸ್ಪ್ಯಾಮ್ ಕಾಲ್ಸ್ ಬ್ಲಾಕ್ ಮಾಡೋಕ್ಕೆ ಕಾಲ್ ಬ್ಲಾಕರ್ ಆ್ಯಪ್ಸ್ ಇರುತ್ತೆ. ಟ್ರೂ ಕಾಲರ್, ಹಿಯಾ, ನೋಮೊರೋಬೋ ಈ ಆ್ಯಪ್ಸ್ಗಳಿಂದ ಸ್ಪ್ಯಾಮ್ ಕಾಲ್ಸ್ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ವಿಷಯ ನೆನಪಿಟ್ಕೊಳ್ಳಿ, ಈ ಯಾವುದೇ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಗೂಗಲ್ ಪ್ಲೇಸ್ಟೋರ್ ಇಲ್ಲ ಐಫೋನ್ ಇದ್ದವರು ಆ್ಯಪ್ ಸ್ಟೋರ್ಗೆ ಹೋಗಿಯೇ ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ವೆಬ್ಸೈಟ್ ಮುಖಾಂತರ ಇಲ್ಲ APK ಮುಖಾಂತರ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಪರ್ ಡೇ 1 lakh ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕಷ್ಟೇ ಸಾಧ್ಯ, ಅದಕ್ಕಿಂತ ಜಾಸ್ತಿ ಅಮೌಂಟ್ ಮಾಡೋಕ್ಕಾಗಲ್ಲ. ಅದೇ ಥರ ಪರ್ ಡೇ ಬರೀ 20 ಟ್ರಾನ್ಸಾಕ್ಷನ್ ಅಷ್ಟೇ ಸಾಧ್ಯ. ಈ ಥರ ಸೆಟ್ಟಿಂಗ್ಸ್ ಸೆಟ್ ಮಾಡಿದಾಗ ಒಂದು ವೇಳೆ ನಿಮ್ಮ UPI ಅಕೌಂಟ್ ಹ್ಯಾಕ್ ಆದರೂ ಹೆಚ್ಚು ಅಮೌಂಟ್ ಲಾಸ್ ಆಗಲ್ಲ. ಆದ್ದರಿಂದ ನಿಮ್ಮ ಪೇರೆಂಟ್ಸ್ಗೆ ಇಲ್ಲ ನಿಮ್ಮ ಹಿರಿಯರಿಗೆ ಯಾವುದೇ ಥರ ಸಸ್ಪಿಷಿಯಸ್ ಮೆಸೇಜಸ್ ಅಥವಾ ಸಸ್ಪಿಷಿಯಸ್ ಕಾಲ್ ಬಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ನೀವು ಬಂದು ಆ ಸಸ್ಪಿಷಿಯಸ್ ಕಾಲ್ ಇಲ್ಲ ಮೆಸೇಜ್ ಚೆಕ್ ಮಾಡಿ, ವೆರಿಫೈ ಮಾಡಿ. ಈ ಥರ ಡಿಜಿಟಲ್ ವಿಷಯಗಳಲ್ಲಿ ನಿಮ್ಮ ಹೆತ್ತವರಿಗೆ ಹೆಲ್ಪ್ ಮಾಡಿ. ಹೆಲ್ಪ್ ಅಲ್ಲ, ಮಗನಾಗಿ ಅಥವಾ ಮಗಳಾಗಿ ಇದು ನಿಮ್ಮ ಕರ್ತವ್ಯ. ಸೊ ಈ ಕರ್ತವ್ಯವನ್ನು ನಿಭಾಯಿಸಿ ನೀವು ಅವರ ಪಾಲಿಗೆ ಸೈಬರ್ ಸಂಕಟ ಮೋಚನ ಆಗಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮಾತ್ರ, ಇಲ್ಲದಿದ್ದರೆ ಇಟ್ಸ್ ಓಕೆ, ಫೈನ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.